40ನೇ ರಾಷ್ಟ್ರೀಯ ಜೂನಿಯರ್ ಕ್ಯೂರಿಂಗ್ ಮತ್ತು 13ನೇ ರಾಷ್ಟ್ರೀಯ ಜೂನಿಯರ್ ಫೆಮಿನಾ ಟೆಕ್ವಾಂಡೋ ಚಾಂಪಿಯನ್ಶಿಪ್ ಅನ್ನು 2023 ಶಿವಮೊಗ್ಗದಲ್ಲಿ ಆಯೋಜಿಸಲು ಶಿವಮೊಗ್ಗ ಜಿಲ್ಲಾ ಟೆಕ್ವಾಂಡೋ ಸಂಸ್ಥೆ ಧನ ಸಹಾಯ ಕೋರಿದೆ. ಎಲ್ಲರಿಗೂ ನಮಸ್ಕಾರ. ನಾನು ದೊರೈ ಚಿನ್ನಪ್ಪ ಅಂತೇಳಿ ಟೈಕ್ವಾಂಡೋ ನಾವು ಏನು ಮಾಡ್ಕೊಂಡಿದ್ದೀವಿ, ಇಲ್ಲಿ ಚೌಟ್ರಿಗಳಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಚೌಟ್ರಿಗಳಲ್ಲಿ ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಟೆಕ್ವಾಂಡೋ ಕ್ರೀಡೆಯು ಆತ್ಮರಕ್ಷಣೆಯ ಕ್ರೀಡೆಯಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿರುವ ಕಲೆಯಾಗಿದೆ. ಭಾರತದಲ್ಲಿ ಈ ಆತ್ಮರಕ್ಷಣೆ ಕಲೆಯನ್ನು ದೇಶದಾದ್ಯಂತ ಯುವ ಜನರಲ್ಲಿ ಅರಿವು ಮೂಡಿಸಲು ಟೆಕ್ವಾಂಡೋ ಫೆಡರೇಷನ್ ಆಫ್ ಇಂಡಿಯಾ ಶ್ರಮಿಸ್ತಾ ಇದೆ. ಕರ್ನಾಟಕದಲ್ಲಿ ಕರ್ನಾಟಕ ಟೆಕ್ವಾಂಡೋ ಅಸೋಸಿಯೇಷನ್ ಈ ಕಲೆಯನ್ನು ರಾಜ್ಯಾದ್ಯಂತ ಪಸರಿಸ್ತಾ ಇದೆ. 7, 8 ಮತ್ತು 9 ಜುಲೈರಂದು 40ನೇ ರಾಷ್ಟ್ರೀಯ ಜೂನಿಯರ್ ಕ್ಯೂರಿಂಗ್ ಮತ್ತೆ 13ನೇ ರಾಷ್ಟ್ರೀಯ ಜೂನಿಯರ್ ಪುಮಸೆ ಟೆಕ್ವಾಂಡೋ ಚಾಂಪಿಯನ್ಶಿಪ್ 2023 ಆಯೋಜಿಸಲು ತಿಳಿಸಿದ್ದಾರೆ. ಅದರಂತೆ ಕರ್ನಾಟಕ ಟೆಕ್ವಾಂಡೋ ಅಸೋಸಿಯೇಷನ್ ಮತ್ತು ಶಿವಮೊಗ್ಗ ಜಿಲ್ಲಾ ಟೆಕ್ವಾಂಡೋ ಅಸೋಸಿಯೇಷನ್ ರವರು ಶಿವಮೊಗ್ಗ ನಗರದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಲು ತೀರ್ಮಾನಿಸಿದ್ದು, ಈ ಸ್ಪರ್ಧೆಯಲ್ಲಿ ದೇಶದಾದ್ಯಂತ ರಾಷ್ಟ್ರದ ಸುಮಾರು 25 ರಾಜ್ಯಗಳಿಂದ 15ರಿಂದ 17 ವಯೋಮಿತಿ ಸುಮಾರು 800 ಬಾಲಕ ಬಾಲಕಿ ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದ್ದು, ಈ ಪಂದ್ಯಾವಳಿಗಳನ್ನು ಆಯೋಜಿಸಲು ತಮ್ಮ ಇಲಾಖೆ ವತಿಯಿಂದ ಧನ ಸಹಾಯವನ್ನ ಮಾಡಿಕೊಡಬೇಕಾಗಿ ವಿನಂತಿಸಿದರು. ಫೆಡರೇಷನ್ ಆಫ್ ಇಂಡಿಯಾ ಸೆಂಟ್ರಲ್ ಆರ್ಗನೈಜೇಷನ್ನ ಎಕ್ಸಿಕ್ಯೂಟಿವ್ ಮೆಂಬರು. ಮತ್ತು ಈ ಒಂದು ಕಾರ್ಯಕ್ರಮ ನಾವೇನು ಮಾಡ್ತಾ ಇದ್ದೀವಿ, 40ನೇ ರಾಷ್ಟ್ರ ಮಟ್ಟದ ಜೂನಿಯರ್ ಟೈಕ್ವಾಂಡೋ ಪಂದ್ಯಾವಳಿ, ಈ ಕಾರ್ಯಕ್ರಮದ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿದ್ದೀನಿ. ಈ ಸಂದರ್ಭದಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಮ್ಮ ಈವೆಂಟ್ಸು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಇನಾಗ್ರೇಷನ್ನೊಂದಿಗೆ ಪ್ರಾರಂಭ ಆಗುತ್ತೆ. ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಈ 3 ದಿನಗಳ ಕಾಲ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಸತತವಾಗಿ ನಮ್ಮ ಕ್ರೀಡೆ ನೆಹರು ಇಂಡೋರ್ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಈ ಒಂದು ಕ್ರೀಡೆಗೆ 32 ರಾಜ್ಯಗಳಿಂದ ಸುಮಾರು 600ರಿಂದ 800 ಜನ ಕ್ರೀಡಾಪಟುಗಳು ಭಾಗವಹಿಸ್ತಾರೆ, ಬಾಲಕ ಬಾಲಕಿಯರು. ಇದರಲ್ಲಿ ಸುಮಾರು 600ರಿಂದ 800 ಜನ ಬಾಲಕ ಬಾಲಕಿಯರು ಭಾಗವಹಿಸ್ತಾರೆ. ಇವರ ವಯೋಮಿತಿ 15ರಿಂದ 17 ವರ್ಷ ಜೂನಿಯರ್ ವಿಭಾಗದಲ್ಲಿ ಈ ಒಂದು ಪಂದ್ಯಾವಳಿ ನಡೀತಾ ಇದೆ. ಜೂನಿಯರ್ ನ್ಯಾಷನಲ್ಸ್ ಅಂತಲೇ ಕರಿತೀವಿ ಇದನ್ನು. ಸೊ ನಮ್ಮ ಈ 32 ರಾಜ್ಯ ಬಿಟ್ಟು ಬೇರೆ ನಮ್ಮ ಆರ್ಮಿ ಟೀಮು, ಸರ್ವಿಸಸ್ಸು, AC ಸೆಂಟರು ಮತ್ತು ಸಾಯಿ ಟೀಮು, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದವರು, ಆಮೇಲೆ ITBP, CRPF ಈ ತಂಡಗಳೆಲ್ಲ ಅಡಿಷ್ನಲ್ ಆಗಿ ಭಾಗವಹಿಸ್ತಾ ಇದೆ. ನಮ್ಮ ಈ ಒಂದು ತಂಡ ಏನಿದೆ ಇದು ಮಿನಿಸ್ಟ್ರಿಯಿಂದ ಅಪ್ರೂವಲ್ ಆಗಿರುವಂಥದ್ದು ಮತ್ತು ನಮ್ಮ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನಿಂದ ಅಪ್ರೂವಲ್ ಆಗಿರ್ತಕ್ಕಂತಹ ಸಂಸ್ಥೆ ಆಗಿದೆ. ಈ ಒಂದು ಅಫಿಷಿಯಲ್ ಈವೆಂಟ್ಸನ್ನು ನಾವು ಇಲ್ಲಿ 3 ದಿನಗಳ ಕಾಲ ಶಿವಮೊಗ್ಗದಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀವಿ. ಸುಮಾರು ಗೊಂದಲಗಳಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಪಬ್ಲಿಸಿಟಿ ಮಾಡೋದ್ರಲ್ಲಿ ಲೇಟ್ ಆಗಿದ್ದೀವಿ. ಸೊ ಹಾಗಾಗಿ ನಾವು ಇವತ್ತು ಈ ಒಂದು ಪ್ರೆಸ್ ಮೀಟನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮ ಪತ್ರಿಕಾ ಮಿತ್ರರು ನಿಮ್ಮ ಸಹಕಾರ ನಮಗೆ ಬೇಕಾಗಿದೆ. ಬೇರೆ ಯಾವ್ದಾರೆ ಕ್ರೀಡೆ ಆದರೆ ಕ್ರಿಕೆಟು ಆ ಥರದ್ದೆಲ್ಲ ಅಂದರೆ ಎಲ್ಲದೂ ಪಬ್ಲಿಸಿಟಿ ಆದಾಗ ತಾನಾಗುತ್ತೆ. ಸೊ ಈ ನಮ್ಮ ಕಾರ್ಯಕ್ರಮ ಇಂಡೋರ್ನಲ್ಲಿರೋದ್ರಿಂದ ನಿಮ್ಮ ಪ್ರಚಾರ, ನಿಮ್ಮ ಸಂಸ್ಥೆಯ ಸೆಕ್ರೆಟರಿಗಳು RD ಮಂಗೇಶ್ಕರ್ ಅಂತ ಗೋವಾ